ಪದಾರ್ಥಗಳನ್ನು ಬೇರ್ಪಡಿಸುವಿಕೆಯ ವಿಧಾನಗಳು. ಏನು ಮಾಡಕತ್ತೀರಿ ನೀವು? ಕೈಯಿಂದ ಆರಿಸುವಿಕೆ. ಕಸ ಕಡ್ಡಿ ಧೂಳುಗಳನ್ನು ಬೇರೆಪಡಿಸುವಿಕೆ. ಮಣ್ಣು ಇದ್ದರೆ ಅದನ್ನು ಸೋಸುವಿಕೆ. ಕಸ ಕಡ್ಡಿ ಅಷ್ಟೇ ಇದ್ರೆ ನಾವೇನು ಮಾಡ್ತೇವೆ? ಕಲ್ಲಿದ್ರೆ ಆರಿಸ್ತೇವೆ. ಮಣ್ಣಿದ್ರೆ ಏನು ಮಾಡ್ತೇವೆ? ನೀರು ಹಾಕಿ ಬಸಿತೇವೆ. ಅದಕ್ಕೆ ನಾವು ಅನ್ನ ಇಡಬೇಕಾರೆ ಏನು ಮಾಡ್ತೇವೆ? ಬಸಿತೇವೆ. ಇಲ್ಲ, ಸ್ವಲ್ಪ ನೀರು ಹಾಕಿ ಅಂತ ತೊಳಿತೇವೆ. ಫಸ್ಟ್ ತೊಳೆದ್ರಾಗ ಅದ್ರಾಗ ಮತ್ತು ಮಣ್ಣು ಏನಾರು ಇದ್ರೆ ಕರಗ್ತದೆ. ಅದನ್ನು ನಾವು ಬಸೋದು ತೆಗಿತೇವೆ ಮಣ್ಣು. ನೀವೇನು ಮಾಡಕತ್ತೀರಿ? ಜರಡಿ ಹಿಡಿಯೋದು. ಏನಾಕತಿ ಜರಡಿ ಹಿಡಿದ್ರೆ? ಚಲೋ ಹಿಟ್ಟು ಏನಕತಿ ಕೆಳಗೆ ಉಳಿತೈತಿ ನಮಗೆ. ಮೇಲೆ ಜಾಸ್ತಿ ಒಟ್ಟಿಗೆ ಹಿಟ್ಟು ಇಟ್ಟರೆ ಏನಕತ್ತದ? ಹುಳ ಬಂದಿರ್ತೈತಿ. ಹುಳ ಇದ್ರದ ಮೇಲೆ ಬರ್ತೈತಿ. ಇದು ಜರಡಿ ಹಿಡಿಯುವಿಕೆ. ಗುಡ್. ಇದೇನ ಚಾ ಸೋಸೋದು. ಚಾ ಸೋಸೋದ್ರಿಂದ ಏನಾಕತಿ? ಚಾದ ಎಲೆ ಏನಾಕತಿ? ಮೇಲ್ಗಡೆ ಬರ್ತೈತಿ. ಚಾ ನಮಗೆ ಕೆಳಗಡೆ ಸಿಗ್ತೈತೆ. ಅದು ನಾವೇನು ಮಾಡಿ ಕುಡಿಬೋದು. ಗುಡ್. ಏನು ಹಾಕಿರಿ ಅದಕ್ಕೆ? ಮಣ್ಣು ಹಾಕಿರಿ. ಮಣ್ಣು ಏನಾಗೈತಿ? ಸಿಗ್ತತಿ ನಮಗೆ. ಈಗ ಫಸ್ಟ್ ಅಲ್ಲೇ ನೀರು ತೊಗೊಂಡು ಮಣ್ಣು ಹಾಕಿರಿ. ಅದೇನಾಗೈತಿ? ತಳದೊಳಗೆ ಸಂಗ್ರಹ ಆಗೈತಿ. ನಾವು ಅದನ್ನ ನೆಕ್ಸ್ಟ್ ಏನು ಮಾಡ್ಬೋದು? ಬಸಿಯೋದ್ರ ಮೂಲಕ ಮಣ್ಣನ್ನು ಪಡಿಬೋದು. ಏನು ಮಾಡಕತ್ತೀರಿ? ಏನಿದ? ತೂರುವಿಕೆ. ಗುಡ್. ಬೆಣ್ಣೆ ಒಂದ್ ಕಡೆ ಹಾಕತ್ರಿ, ಮಜ್ಜಿಗೆ ಇನ್ನೊಂದ್ ಕಡೆ ಹಾಕತ್ರಿ. ಹಂಗಾಗಿ ಮಜ್ಜಿಗೆ ಕಟ್ಟಿಯತ್ರಿ. ಕಡು ತೋರ್ಸು. ಗುಡ್. ಬಡಿಯುವುದರಿಂದ ಬಯಲು ಒಂದು ಕಡೆ, ಕಾಳುಗಳನ್ನು ಒಂದು ಕಡೆ ಮಾಡಬೇಕು. ಏನಿದು? ಬಡಿಯುವಿಕೆ. ಗುಡ್. ಒಂದು ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿ 1 ಚಮಚ ಹಾಕಿದರೆ ಕರಗುತ್ತದೆ. ಫಸ್ಟಿಗೆ 1 ಚಮಚ ಹಾಕಿ ಕರಗಕತ್ತೈತಿ. ಎರಡನೇ ಚಮಚ ಹಾಕಿದರೆ ಕರಗ್ತಾ? ಮೂರನೇ ಚಮಚ ಹಾಕಿದಾಗ ಅದು ನೀರಿನಲ್ಲಿ ಕರಗುವುದಿಲ್ಲ. ಅದಕ್ಕೆ ಹೋಗಿ ಕೆಳಭಾಗದಲ್ಲಿ ಕುಳಿತುಕೊಳ್ಳುತ್ತದೆ. ಗುಡ್.